ಈ ಕಲರ್‌ಫುಲ್ ಡ್ರಿಂಕ್‌ನ ನೀವು ಬೆಳಗ್ಗೆ ಬೆಳಗ್ಗೆ ತಗೊಂಬಿಡಿ. ಈ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಆಗ್ಬೋದು, ಹೇರ್ ಆಗ್ಬೋದು, ಮತ್ತೆ ವೆಯ್ಟ್ ಲಾಸ್ ಆಗ್ಬೋದು, ಮತ್ತೆ ಒಂದು ಒಳ್ಳೆ ಎನರ್ಜಿ ಕೂಡಾನು ಸಿಗುತ್ತೆ. ಏನೇನ್ ಹಾಕೋದು, ಯಾವಾಗ ಮಾಡೋದು, ಯಾವಾಗ ಕುಡಿಯೋದು ಎಲ್ಲ ಪ್ರೋಸೆಸ್ ಅನ್ನ ನಾನು ನಿಮ್ಗೆ ಪೂರ್ತಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಹಾಯ್ ಡಿಯರ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಈ ಒಂದು ಡ್ರಿಂಕ್ ಅನ್ನ ಈ ಒಂದು ಚಳಿಗಾಲದಲ್ಲೇ ಮಾಡ್ಕೊಂಡು ಕುಡಿದ್ಬಿಡಿ. ಆಮೇಲೆ ಇದನ್ನ ಕುಡಿಯೋದ್ರಿಂದ ಇಷ್ಟೊಂದು ಇದರ ಲಾಭಗಳು ಸಿಗೋದಿಲ್ಲ. ಇದರಲ್ಲಿ ಮೊದಲನೇ ಇಂಗ್ರೀಡಿಯೆಂಟ್ ನಾನು ಇಲ್ಲಿ ಆಮ್ಲ ತಗೊಳ್ತಾ ಇದ್ದೀನಿ, ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ. ಇದು ನೀವು 1 ಅಥವಾ 2 ತಗೊಳ್ಬಹುದು. ಇದರಲ್ಲಿ ವಿಟಮಿನ್ ಸಿ ಬಹಳ ಹೇರಳವಾಗಿದೆ. ಇದನ್ನ ನೀವು ಯಾವುದೇ ರೀತಿಯ ಪ್ರೋಸೆಸ್ ಅಲ್ಲಿ ಮಾಡಿದ್ರು ಇದರ ಒಂದು ವಿಟಮಿನ್ ಸಿ ಅಂಶ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಈ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಕೂದಲಿಗೆ, ಸ್ಕಿನ್ನಿಗೆ ತುಂಬಾನೇ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾಗಿ ಈ ಚಳಿಗಾಲದಲ್ಲಿ ತುಂಬಾ ಸೀಸನೇಬಲ್ ಆಗಿ ಫ್ರೆಶ್ ಆಗಿ ಸಿಗ್ತಾ ಇದೆ. ಸೊ ಮಿಸ್ ಮಾಡದೆ ಇದನ್ನ ಯೂಸ್ ಮಾಡಿ. ಇಲ್ಲಿ ನಾನು 1 ಆಮ್ಲವನ್ನ ತಗೊಂಡಿದ್ದೀನಿ. ಆಮೇಲೆ ಈ ಜ್ಯೂಸ್ ಅನ್ನ ನಾವು ಒಂದೇ ಸಾರಿ ಮಾಡಿ ಇಟ್ಕೊಳ್ಬೋದಾ ಅಂತ ಕೇಳೋದಾದ್ರೆ ಇದನ್ನ ಫ್ರೆಶ್ ಆಗಿ ಮಾಡಿ ಯೂಸ್ ಮಾಡಿದ್ರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬೇಕಿದ್ರೆ ನಮ್ಗೆ ಇದು ಆಮ್ಲ ಪ್ರತಿ ಸತಿ ತರಕ್ಕಾಗೋಲ್ಲ, ಪ್ರತಿ ಸತಿ ಮಾಡೋಕ್ಕಾಗಲ್ಲ ಅನ್ನೋದಾದ್ರೆ ನೀವು ಈಗಲೇ ಯಾವುದೇ ಒಂದು ಇಡೀ ವರ್ಷ ಇದನ್ನ ನೀವು ಯಾವುದೇ ರೀತಿಯಲ್ಲೇ ಯೂಸ್ ಮಾಡ್ಲಿಕ್ಕೋಸ್ಕರ ಆಮ್ಲವನ್ನ ತಂದು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಬಹುದು. ನೀವು ಅದನ್ನ ಖಾಲಿ ಹೊಟ್ಟೆಯಲ್ಲಿ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಮ್ಲ ಪುಡಿಯನ್ನ ನೀರಿಗೆ ಹಾಕೊಂಡು ಕುಡಿದ್ರು ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೋಪ್ ಎಲ್ಲ ಸೇಲಿಗೆ ಸ್ಟಾಕ್ ರೆಡಿ ಆಗಿದೆ. ಸುಮಾರು ಜನ ತರಿಸ್ಕೊಂಡಿದ್ದೀರಿ, ಸುಮಾರು ಜನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀರಿ. ಸೊ ಹಾಗಾಗಿ ಎಲ್ಲ ಈಗ ಸೋಪ್ಗಳು ರೆಡಿ ಆಗಿದೆ. ನೀವು ಬೇಕಿದ್ರೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಯಾರೆಲ್ಲ ವೇಟಿಂಗ್ ಅಲ್ಲಿ ಇದ್ರಿ ದಯವಿಟ್ಟು ಸಾರಿ, ನಾನು ಹೇಳಿದ್ದೆ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಸೋಪ್ಸ್ ಎಲ್ಲ ರೆಡಿ ಆಗಿದೆ, ನೀವು ಆರ್ಡರ್ ಕೂಡ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟು ಹೀಗೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಒಂದು ಸಣ್ಣ ತುಣುಕನ್ನ ಇಲ್ಲಿ ಶೇರ್ ಮಾಡಿದ್ದೀನಿ. ಆಯಿಲ್ಸ್ ಬೇಸ್ಡ್ ಫುಲ್ ಎಲ್ಲ ಗಾಣದೆಣ್ಣೆ, ಹರಳೆಣ್ಣೆ ಆಗ್ಬೋದು, ಸನ್ಫ್ಲವರ್ ಆಯಿಲ್ ಆಗ್ಬೋದು, ಪೀನಟ್ ಆಯಿಲ್ ಆಗ್ಬೋದು, ಕೋಕೋನಟ್ ಆಯಿಲ್ ಆಗ್ಬೋದು, ಇವನ್ ನಾವು ಮಸ್ಟರ್ಡ್ ಆಯಿಲು, ಎಲ್ಲ ಆಯಿಲ್ಸ್ಗಳು ಗಾಣದೆಣ್ಣೆ, ಆಲಿವ್ ಆಯಿಲು, ಮತ್ತೆ ಆಲ್ಮಂಡ್ ಆಯಿಲು, ಮತ್ತೆ ನೀರು ಕೂಡ ನಾನು ಇಲ್ಲಿ ಡಿಸ್ಟಿಲ್ಡ್ ವಾಟರ್ ಅನ್ನೇ ಯೂಸ್ ಮಾಡಿರೋದು. ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಸೋಪ್ ಅನ್ನ ಸೆಂಡ್ ಮಾಡಿದ್ದೀನಿ. ಇನ್ನು ರಿವ್ಯೂ ಕೊಡ್ಲಿಕ್ಕೆ ಇನ್ನೂ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ಒಂದೇ ದಿನ ಇವತ್ತು ಹಚ್ಚಿದ್ವಿ ನಾಳೆನೇ ಗ್ಲೋ ಬರುತ್ತೆ ಅಂತ ನಾನು ಖಂಡಿತ ಹೇಳೋದಿಲ್ಲ. ಕೆಮಿಕಲ್ ಫ್ರೀ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಮತ್ತೆ ಆಯಿಲ್ ಬೇಸ್ಡ್ ಫುಲ್ ಕೋಲ್ಡ್ ಪ್ರೆಸ್ ಆಯಿಲ್ ಬೇಸ್ಡ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ನೆಲ್ಲ ರಿಮೂವ್ ಮಾಡುವಂತ ಒಂದು ಶಕ್ತಿ ಈ ಸೋಪ್ ಅಲ್ಲಿ ಇದೆ. ಯಾರ್ಯಾರು ಬೇಕು ಆರ್ಡರ್ ಮಾಡ್ಕೊಳ್ಳಿ. ಲಿಪ್ ಬಾಮ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಫೇಸ್ ವಾಶ್ ಪೌಡರ್ ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಗೆ ಎಲ್ಲಾನು ನಿಮ್ಮ ಸ್ಕಿನ್ ಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಕಸ್ಟಮೈಸ್ ಸೋಪ್ ಕೂಡ ನಾನು ಮಾಡ್ಕೊಡ್ತಾ ಇದ್ದೀನಿ. ಸುಮಾರು ಜನ ಕಸ್ಟಮೈಸ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ನೀವು ಕೂಡ ಕಸ್ಟಮೈಸ್ ಮಾಡಿಸ್ಕೋಬಹುದು. ನೆಕ್ಸ್ಟ್ ನಾನು ಇಲ್ಲಿ 1 ಇಂಚ್ ಅಷ್ಟು ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ, ಹಸಿ ಶುಂಠಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ. ಇದು ನೀವು ಹೀಟ್ ಬಾಡಿ ಇದ್ರೆ ಇದನ್ನ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿದ್ರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್. ಫೈಬರ್ ಅಂಶ ತುಂಬಾ ಚೆನ್ನಾಗಿದೆ. ಮತ್ತೆ ಸ್ಕಿನ್ ಅಲರ್ಜೀಸು ಇಂಥವೆಲ್ಲ ಏನಾದ್ರು ಬರ್ತಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಹಸಿ ಅರಿಶಿನ ತಗೊಳ್ತಾ ಇದ್ದೀನಿ. ಇದು ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ತರಕಾರಿ ಅಂಗಡಿಗಳಲ್ಲಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಈ ಸೀಸನ್ ಅಲ್ಲಿ ಫ್ರೆಶ್ ಆಗಿ ಸಿಗೋದ್ರಿಂದ ನೀವು ಇದನ್ನ ತಂದು ಮನೇಲಿ ಅರಿಶಿನ ಪುಡಿ ಕೂಡ ಮಾಡಿ ಇಟ್ಕೊಳ್ಬಹುದು. ಕಸ್ತೂರಿ ಅರಿಶಿನ ಅಂತ ಹೇಳ್ತೀವಲ್ಲ, ಸೊ ಇದೇನೆ. ಇದನ್ನ ನೀವು ಮಾಡಿ ಇಟ್ಕೊಂಡ್ರೆ ಒಂದು ಮನೇಲೆ ಸಿಗುವಂತ ಪರಿಶುದ್ಧವಾಗಿ ನಮ್ಮ ಕೈಯಲ್ಲಿ ಮಾಡಿರುವಂತ ಪುಡಿ ಸಿಗುತ್ತೆ. ಇದು ನಾನು 2 ಇಂಚು ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಬೀಟ್ರೂಟ್ ಅನ್ನ ತಗೊಂಡಿದ್ದೀನಿ. ಬೀಟ್ರೂಟ್ ಅಷ್ಟೇ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಒಂದು ಅರ್ಧ ಬೀಟ್ರೂಟ್ ಪೀಸಸ್ ಅನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಇದೆಲ್ಲ ಬೇಕಿದ್ರೆ ಗ್ರೇಟ್ ಮಾಡಿ ಕೂಡ ಹಾಕೋಬಹುದು, ಇಲ್ಲ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ಅರಿಶಿನ, ಬೀಟ್ರೂಟ್ ಎಲ್ಲ ನಮ್ಮ ಸ್ಕಿನ್ಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ. ನಮ್ಮ ಒಂದು ರಕ್ತಹೀನತೆ ಏನಾದ್ರು ಇದ್ರೆ ಅಥವಾ ಬೇರೆ ಏನಾದ್ರು ವೀಕ್ನೆಸ್ ಇರುವಂತದ್ದು ಈ ನಮ್ಮ ಒಳಗಡೆ ಇಂಟರ್ನಲ್ಲಿ ಕೂಡ ನಮ್ಗೆ ಏನೇ ಕಡಿಮೆ ಇದ್ರು ಅದು ಇದು ಕವರ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ ಎಲೆಗಳಲ್ಲಿ ಹೇಳೋದಾದ್ರೆ ಒಂದು 40 ರಿಂದ 50 ಎಲೆಗಳು ಇಲ್ಲಿ ಬೇಕಾಗುತ್ತೆ. ಸೊಪ್ಪನ್ನು ಅಷ್ಟೇ ನಾವಿಲ್ಲಿ ಹಸಿಯಾಗಿ ತಗೊಳ್ತಾ ಇರೋದ್ರಿಂದ ಚೆನ್ನಾಗಿ ಇದನ್ನ ವಾಶ್ ಮಾಡಿ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನದ ನೀರಲ್ಲಿ ಇದನ್ನ ಒಂದು 10 ನಿಮಿಷ ನೆನೆ ಹಾಕಿ ಪಾಲಕ್ ಸೊಪ್ಪನ್ನ ನಂತರ ನಾವು ಇದನ್ನ ಯೂಸ್ಗೆ ತಗೊಳ್ಬೇಕು. ಈಗ ನಾನು ಮಿಕ್ಸಿ ಜಾರನ್ನ ಚಿಕ್ಕದಾಗಿ ತಗೊಂಡಿರೋದ್ರಿಂದ 2 ಸಾರಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಸೊಪ್ಪನ್ನ ಸಪರೇಟ್ ಆಗಿ ಮಾಡೋಣ, ಇದನ್ನ ಸಪರೇಟ್ ಆಗಿ ಇಟ್ಕೊಂಡಿದ್ದೀನಿ. ನೀವು ಒಟ್ಟಿಗೆ ಮಾಡೋದಾದ್ರೆ ಒಂದೇ ಇದರಲ್ಲಿ ಸೊಪ್ಪು ಮತ್ತೆ ಈ ತರಕಾರಿಗಳನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡ್ಕೋಬಹುದು. ನಾನೀಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದ್ ಸ್ವಲ್ಪ ರುಬ್ಲಿಕ್ಕೋಸ್ಕರ ಸ್ವಲ್ಪ ನೀರನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ, ಒಂದು 1/4 ಲೋಟದಷ್ಟು. ಈಗ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಒಟ್ಟಿಗೆ ಹಾಕೋದಾದ್ರೆ ಇದಕ್ಕೆ ನಾವು ಇನ್ನೂ ಒಂದು ಸ್ವಲ್ಪ ರುಚಿಗೋಸ್ಕರ ಏನೇನೆಲ್ಲ ಸೇರಿಸಬಹುದು ಅಂತ ಹೇಳ್ತೀನಿ. ನಾನಿಲ್ಲಿ ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಒಟ್ಟಿಗೆ ಮಾಡ್ಕೊಳ್ಳುವಾಗ ಒಟ್ಟಿಗೆ ಸೇರಿಸ್ಕೋಬಹುದು. ಇಲ್ಲಿ ಸ್ವಲ್ಪ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಲ್ವಾ, ಕಾಲ ನಮಕ್,
ಅದನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಇಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಮತ್ತೆ ಕಾಳು ಮೆಣಸು ಪುಡಿ ಪೆಪ್ಪರ್ ಪೌಡರ್ ಇದು ಅಷ್ಟೇ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಮತ್ತೆ ಇನ್ನೂ ರುಚಿ ಹೆಚ್ಚು ಮಾಡ್ಲಿಕ್ಕೆ ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ನಮ್ಗೆ ಸ್ಕಿನ್ನು ಚೆನ್ನಾಗಿದೆ, ಹೇರ್ಸು ಚೆನ್ನಾಗಿದೆ, ನಾವ್ಯಾಕೆ ಕುಡಿಬೇಕು ಅಂತ ಅನ್ಕೋಬೇಡಿ. ಇದನ್ನ ಕುಡೀರಿ, ಖಂಡಿತ ನಿಮ್ಮ ಒಂದು ಇನ್ನೂ ನಮ್ಮ ಒಂದು ಸ್ಕಿನ್ ಆಗ್ಬೋದು, ಹೇರ್ಸ್ ಆಗ್ಬೋದು, ಇನ್ನೊಂದು ಒಳ್ಳೆ ಒಂದು ಎನರ್ಜಿ ಕೂಡ ಸಿಗುತ್ತೆ. ಮತ್ತೆ ವೇಟ್ ಲಾಸ್ ಕೂಡ ಆಗುತ್ತೆ. ಅಂದ್ರೆ ಇಡೀ ವರ್ಷ ನಮ್ಗೆ ಇದು ಒಂದ್ ರೀತಿ ರಕ್ಷಾ ಕವಚದ ತರ ಕೆಲಸ ಮಾಡುತ್ತೆ. ಇದನ್ನ ನಾವು ಡೈಲಿ ಕುಡಿಬೇಕು. ಬರೀ ಬೆಳಗ್ಗೆ ಮಾತ್ರ 1 ಗ್ಲಾಸ್ ಅಷ್ಟು ಈ ಜ್ಯೂಸ್ ಅನ್ನ ಕುಡಿಬೇಕು. ಇಲ್ಲಿ ನಾವ್ ಏನೆಲ್ಲ ಬೇಕಾದ್ರೆ ಪೌಡರ್ ಮಾಡಿ ಇಟ್ಕೋಬಹುದು ಅಂದ್ರೆ ಶುಂಠಿ ಪೌಡರ್ ಮಾಡಿ ಇಟ್ಕೋಬಹುದು, ಅರ್ಶಿನ ಪುಡಿ ಮಾಡಿ ಇಟ್ಕೊಳ್ಬಹುದು, ಆಮ್ಲ ಪುಡಿ ಮಾಡಿ ಇಟ್ಕೋಬಹುದು. ಇನ್ನ ಬಾಕಿ ನೀವು ಬೀಟ್ರೂಟ್ ಕೂಡ ಮಾಡಿಸಿ ನೀರ್ ಹಾಕಿ ಪೇಸ್ಟ್ ಮಾಡಿ ಮಸಾಲೆ ಎಲ್ಲ ಹಾಕಿ ಈ ಪೌಡರ್ಸ್ ನಾವ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಮೊದ್ಲೇನೆ, ಶುಂಠಿ ಪುಡಿ, ಅರ್ಶಿನ ಪುಡಿ ಇದನ್ನೆಲ್ಲ ಬೇಕು ನೀವು ಡೈರೆಕ್ಟ್ ಆಗಿ ನೀರಿಗೆ ಹಾಕಿ ಒಂದು 2 ಅವರ್ ಇದನ್ನ ನೆನೆ ಹಾಕಿ ಹಾಗೆ ಬಿಟ್ಬಿಡಿ. ನಂತರ ನೀವು ಇದನ್ನ ಕುಡಿಬಹುದು. ಇದು ಕೂಡ ಬಹಳ ಅಂದ್ರೆ ಕೆಲ್ಸಕ್ಕೆ ಹೋಗೋರು ಮತ್ತೆ ತುಂಬಾ ಬ್ಯುಸಿ ಇರೋರು, ಲೈಫಲ್ಲಿ ಟೈಮ್ ಇಲ್ಲ, ನಮ್ಮ ಹತ್ರ ಚಿಕ್ಕ ಮಕ್ಕಳಿದ್ದಾರೆ ಅಂದ್ರೆ ಬಾಣಂತಿಯರಲ್ಲ, ಮಾಮೂಲಿ ಒಂದು 2-3 ವರ್ಷ ಮಕ್ಕಳಿದ್ದಾರೆ, ಟೈಮ್ ಇಲ್ಲ ನಮ್ಗೆ, ತುಂಬಾ ಕೆಲಸ ಇದೆ ಅನ್ನೋರು ಆ ರೀತಿ ಕೂಡ ಮಾಡ್ಕೋಬಹುದು. ಈಗ ಎಲ್ಲ ಫ್ರೆಶ್ ಆಗಿ ಸಿಗ್ತವ್ರೋದ್ರಿಂದ ಟೈಮ್ ಇರೋರು ದಯವಿಟ್ಟು ಇದನ್ನ ಮಾಡಿ ಕುಡೀರಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇದ್ರಲ್ಲಿ ಖಂಡಿತ ಇರೋದಿಲ್ಲ. ಆದ್ರೆ ಸ್ವಲ್ಪ ಕುಡಿದು ನೋಡಿ ನಿಮ್ಗೆ ಸೆಟ್ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡಿ. ಇದ್ರಲ್ಲಿ ನಾವೇನು ಬೇರೆ ಐಟಮ್ಗಳನ್ನ ಏನು ಸೇರಿಸಿಲ್ಲ. ಆದ್ರೆ ಬಾಣಂತಿಯರು ಕುಡಿತೀವಿ ಅನ್ನೋದಾದ್ರೆ ಒಂದ್ಸರಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಕುಡೀರಿ. ವಾರಕ್ಕೊಂದು ದಿನ ಮೋಸ್ಟ್ಲಿ ಕುಡಿಬಹುದು ಅಂತ ಅನ್ಕೊಳ್ತೀನಿ. ಆದ್ರೂ ಒಂದ್ಸಾರಿ ನೀವು ಮನೇಲಿರೋ ದೊಡ್ಡವರನ್ನ ಅಥವಾ ಡಾಕ್ಟರ್ಸ್ ಅನ್ನ ಕೇಳಿ ನಂತರ ಕುಡೀರಿ. ಇಲ್ಲ 6 ತಿಂಗಳು 1 ವರ್ಷ ಆಗಿದೆ ಅನ್ನೋದಾದ್ರೆ ನೀವು ಇದನ್ನ ಕುಡಿಬಹುದು. ಯಾಕಂದ್ರೆ ಎಲ್ಲ ಹಸಿಯಾಗಿ ತಗೊಂಡಿರ್ತೀವಲ್ವಾ, ಅದಕ್ಕೋಸ್ಕರ. ಇಲ್ಲಾಂದ್ರೆ ನೀವು ಒಂದ್ಸರಿ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಆಮೇಲೆ ಕೂಡ ಕುಡಿಬಹುದು. ಮತ್ತೆ ಇದನ್ನ ಎಲ್ಲ ಏಜ್ನವರು ಕುಡಿಬಹುದು. ಮಕ್ಕಳಿಗೆ ಒಂದು 10 ವರ್ಷ ಮೇಲ್ಪಟ್ಟಿರೋ ಮಕ್ಕಳಿಗೆ ಕೊಡಿ. ಇದು ಹಸಿಯಾಗಿರೋದ್ರಿಂದ ಒಂದ್ ಸ್ವಲ್ಪ ಬಿಸಿ ಮಾಡಿ ಕುಡಿಬಹುದು, ಇಲ್ಲ ಬಿಸಿ ಮಾಡಿ ಕೊಡ್ಬೋದು. ಮತ್ತೆ ಇಲ್ಲಿ ನನ್ನ ಒಂದು ರಿಕ್ವೆಸ್ಟ್, ಪ್ಲೀಸ್ ಯಾರು ಕಾಲ್ ಮಾಡಬೇಡಿ, ಎಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ನಾನು ಅದಕ್ಕೆ ಸಾಧ್ಯ ಆದಷ್ಟು ಬೇಗನೆ ನಾನು ಆನ್ಸರ್ ಮಾಡಿರ್ತೀನಿ. ಪ್ಲೀಸ್ ವಾಟ್ಸಪ್ ಅನ್ನ ಮಾಡಿ. ನಾನು ಕಾಲ್ ರಿಸೀವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಡಿಯರ್ ವಿವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಏನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಷನ್ಸ್ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಆಲ್ ಆಪ್ಷನ್ ಬೆಲ್ ಅನ್ನ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಪ್ಲೀಸ್ ಎಲ್ಲ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.